ರಮಣ ಮಹರ್ಷಿಗಳು ಹೇಳ್ತಾರೆ, ದೇವರ ಮೇಲಿನ ನಿಮ್ಮ ಭಕ್ತಿ ನಿಮ್ಮನ್ನ ಪಕ್ವಗೊಳಿಸಿದ ನಂತರ ದೇವರು ಗುರುವಿನ ರೂಪದಲ್ಲಿ ಬರ್ತಾನೆ ಅಂತ. ಆಗ ನಿಮ್ಮ ಮನಸ್ಸು ನಿಮ್ಮ ಲೌಕಿಕ ಬಾಹ್ಯ ನೋಟದಿಂದ ಅಂತರ್ಮುಖಿಯಾಗಿ ಬದಲಾಗ್ತದೆ. ನಿಮ್ಮೊಳಗಡೆ ನೀವು ಹೋದಾಗ ಅಂತರ್ಯಾಮಿ ಗುರು ನಿಮ್ಮ ಮನಸ್ಸನ್ನ ಆತ್ಮದಲ್ಲಿ ಲೀನಗೊಳಿಸ್ತಾನೆ. ಮನಸ್ಸು ಲಯ ಆಗ್ತದೆ. ಇದಕ್ಕೆ ಗುರುವಿನ ಅನುಗ್ರಹ ಬೇಕು. ಇದೇ ಗುರುವಿನ ಅನುಗ್ರಹ ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ. ಒಂದ್ಸಾರಿ ಭಕ್ತರೊಬ್ಬರು ರಾಮಕೃಷ್ಣ ಪರಮಹಂಸರಿಗೆ ಕೇಳ್ತಾರೆ, ಭಗವಂತ ಏಕೆ ನಮ್ಮನ್ನ ಈ ಸಂಸಾರಕ್ಕೆ ನಮ್ಮನ್ನ ದಬ್ಬಿ ಇಟ್ಟಿದ್ದಾನೆ ಅಂತ. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೋಡಪ್ಪ, ಸಂಸಾರ ಕರ್ಮಕ್ಷೇತ್ರ. ಕರ್ಮವನ್ನ ಮಾಡ್ತಾ ಮಾಡ್ತಾ ಅದರಿಂದ ಜ್ಞಾನೋದಯ ಆಗಿ ಬಿಡ್ತದೆ. ಗುರು ಶಿಷ್ಯನಿಗೆ ಕೆಲವು ಕೆಲಸಗಳನ್ನ ಮಾಡೋ ಹಾಗೆ ಇನ್ನೂ ಕೆಲಸವನ್ನ ಮಾಡದೇ ಇರೋ ಹಾಗೆ ಉಪದೇಶವನ್ನ ಮಾಡ್ತಾನೆ. ಕರ್ಮವನ್ನ ಮಾಡುತ್ತಾ ಮಾಡುತ್ತಾ ಮನಸ್ಸಿನ ಕೊಳೆಯನ್ನ ತೊಳ್ಕೊಂಡು ಹೋಗ್ಬಿಡ್ಬೇಕಾಗ್ತದೆ. ರೋಗ ಗುಣ ಆಗಬೇಕು. ರೋಗ ಗುಣ ಆದ್ಮೇಲೆ ಬಳಿಕ ಬಿಡುಗಡೆ ಅಂತ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಂಸಾರಕ್ಕೆ ಅಂಟಿಕೊಂಡಿರ್ತೀವಿ. ಸಂಸಾರಕ್ಕೆ ಅಂಟಿಕೊಂಡು ಲೌಕಿಕಕ್ಕೆ ಅಂಟಿಕೊಂಡು ಪಾರಮಾರ್ಥಿಕ ಸಾಧನೆಯನ್ನ, ಆಧ್ಯಾತ್ಮಿಕ ಸಾಧನೆಯನ್ನ ನಾವು ಮರ್ತಿರ್ತೀವಿ. ಆದರೆ ಲೌಕಿಕ ಅನ್ನುವಂಥದ್ದು ಶಾಶ್ವತ ಅಲ್ಲ. ಹಿಂದೆ ಏನೋ ಯಾವುದೋ ಒಂದು ಯೋನಿಯಲ್ಲಿ ನಾವು ಹುಟ್ಟಿದ್ದೋ, ಮುಂದೆ ಯಾವುದೋ ಒಂದು ಯೋನಿಯಲ್ಲಿ ನಾವು ಹುಡ್ತೀವಿ. ನಮ್ಮ ದೇಹ ಲೌಕಿಕ ವಾಸನೆಯಿಂದ ದೇಹವನ್ನ ಪಡ್ಕೊಂಡಿದೆ, ಕರ್ಮಾನುಸಾರವಾಗಿ ದೇಹವನ್ನ ಪಡ್ಕೊಂಡಿದೆ. ಹಾಗಾಗಿ ನಾವೇನು ಪುಣ್ಯವನ್ನ ಮಾಡ್ತೇವೋ, ಧರ್ಮವನ್ನ ಮಾಡ್ತೇವೋ, ಆಧ್ಯಾತ್ಮಿಕ ಸಾಧನೆನ ಮಾಡ್ತೇವೋ, ಆಧ್ಯಾತ್ಮಿಕ ಸಾಧನೆ ಮುಂದಿನ ನಮ್ಮ ಜನ್ಮ ಏನಿದೆ ಆ ಜನ್ಮಕ್ಕೆ ಕಾರಣೀಭೂತವಾಗ್ತದೆ ಅಂತ ಹೇಳ್ತಾ, ಈ ಸತ್ಸಂಗಗಳು, ಈ ಭಜನೆಗಳು ಇವೆಲ್ಲವೂ ಕೂಡ ನಮ್ಮನ್ನ ಆಧ್ಯಾತ್ಮಿಕಕ್ಕೆ ಕರ್ಕೊಂಡೋಗ್ತವೆ. ಆಧ್ಯಾತ್ಮಿಕ ಆ ಒಂದು ಕ್ಷೇತ್ರದಲ್ಲಿ ನಮ್ಮನ್ನ ಗಟ್ಟಿಯಾಗಿ ನಿಲ್ಲಿಕ್ಕೆ, ಆತ್ಮ ಅಂದ್ರೆ ಏನು, ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ, ನನ್ನನ್ನು ನಾನು ತಿಳ್ಕೊಳ್ತಕ್ಕಂಥದ್ದು ಹೇಗೆ, ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಲಿಕ್ಕೆ ಈ ತರ ಸತ್ಸಂಗಗಳು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗತ್ತೆ ಅಂತ ನಾನು ಅನ್ಕೋತಾ, ಇವತ್ತಿನ ಶಂಕರಲಿಂಗ ಭಗವಾನರ ಭಜನೆಗೆ ನಾನು ಮೇಡಮ್ಗೆ ಸ್ವಾಗತವನ್ನ ಕೋರ್ತಾ, ಭಜನೆ 9:00ವರೆಗೆ ಆಗತ್ತೆ. 9ರ ನಂತರ ಶಂಕರಲಿಂಗ ಭಗವಾನರು ಉಪದೇಶ ಕೊಟ್ಟಿರುವಂತ 1-2-3 ಉಪದೇಶಗಳನ್ನ, ಅವರ ಒಂದು ಗುರುವಾಣಿಯನ್ನು ಹೇಳಿ ಇವತ್ತಿನ ವಿಶೇಷವಾಗಿರುವಂತಹ ಸತ್ಸಂಗಕ್ಕೆ ಸಂಪನ್ನ ಮಾಡುವ. ಪ್ರಾರಂಭ ಮಾಡಿ ಮೇಡಮ್. ಧನ್ಯವಾದಗಳು ನಿಖಿಲ್ ಅವ್ರೆ. ಭಜನೆಯನ್ನ ನಾವು ಎಲ್ಲರೂ ಸೇರಿ ಗುರುಭಕ್ತ ಮಂಡಳಿ ಅವರು ಕೆಲವರು ಎಲ್ಲರೂ ಸೇರ್ಬಿಟ್ಟು ಮಾಡ್ತಾ ಇದೀವಿ. ಮೊದಲಿಗೆ ಗುರುಬ್ರಹ್ಮ ಒಂದು ಗುರುವಿನ ಸ್ತುತಿಯೊಂದಿಗೆ ಆರಂಭ ಮಾಡ್ತೀವಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಏಕದಂತಮುಪಾಸ್ಮಹೇ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ದೇವಿ ವಿದ್ಯಾದಾನಂಚ ದೇಹಿ ಮೇ ವಿದ್ಯಾದಾನಂಚ ದೇಹಿ ಮೇ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಏಕದಂತಮೀಶ ಪುತ್ರಮಾಕುವಾಹಮೀಶ್ವರಂ ತ್ವಂತರಾಯ ದಂತ ಸೂರ್ಯಮಂತರಾಯ ಮಂತಕಂ
अच्युतादिशेषदेव पूजिताङ्घ्रि पङ्कजम् विघ्नशैलवज्रिणं विनायकं नमाम्यहम् नन्दिवाहनन्दनं नरेन्द्रनाद्यवन्दितं नन्दिभृङ्गि नन्दनादिनारदादिनर्तितम् नन्दगोपनागराज पूर्वकैर्नमस्कृतं विघ्नशैलवज्रिणं विनायकं नमाम्यहम् सर्पवेष्टितोदरादि सर्पसूत्रधारिणं शङ्करादिपूजितं शिवात्मकं द्विजोत्तमम् सावधानसागरं सरस्वती प्रसेवितं विघ्नशैलवज्रिणं विनायकं नमाम्यहम् कामरूपधारिणं सुचारुपाशमङ्कुशं कुङ्कुमात्तकाय कान्तिशोभितं वराभयम् काञ्चनाभभास्करेन्दुवासवादिवन्दितं विघ्नशैलवज्रिणं विनायकं नमाम्यहम् विघ्ननागकेसरं विशालनेत्रनासिकं विघ्नसङ्गमे गवारि पूरणं सपूरणम् विघ्नवह्निवारिदारि विश्वतोऽभिवन्दितं विघ्नशैलवज्रिणं विनायकं नमाम्यहम् विघ्नसिन्धुबाडवाग्निमिन्दुखण्डमण्डितं विघ्नपन्नगोपमेक्ष पक्षिराजमन्त्रिणम् शूर्पकर्णवक्रतुण्डकम्बुकण्ठमण्डितं विघ्नशैलवज्रिणं विनायकं नमाम्यहम् यक्ष रक्ष रक्ष पक्ष पूजिताङ्घ्रि पङ्कजं भक्तिमुक्तियुक्तिशक्ति शान्तिदं शिवा च शेषकोटिदायकं विघ्नशैलवज्रिणं विनायकं नमाम्यहम् श्रीविनायकाष्टकं तु शङ्करेण निर्मितं श्रीकरं विभूकरं समस्तकार्यसिद्धिदम् यः पठन्ति सर्वदा समस्तविघ्ननाशकम् ईप्सितार्थमीशसूनुसन्निभं विघ्नशैलवज्रिणं विनायकं नमाम्यहम् विघ्नशैलवज्रिणं विनायकं नमाम्यहम् विघ्नशैलवज्रिणं विनायकं नमाम्यहम् इति श्रीमत्परमहंस परिव्राजकाचार्यवर्य श्रीमच्छङ्कराचार्य विरचितं श्रीविनायकाष्टकं सम्पूर्णम्। अम्बां भजामि जगदम्बां भजामि शारदम्बां भजामि मोक्तम्बां भजे अम्बां भजामि जगदम्बां भजामि शारदम्बां भजामि मोक्तम्बां भजे कमुकन्दरीं रां काळी पराङ्गी श्रीं बिम्बाधरीं क्लीं अम्बुजक्षीरां ह्रीं कुम्भसम्भवादि मुनिवन्दितपदाम्बुज अम्बां भजामि जगदम्बां भजामि शरदम्बां भजामि मोक्तम्बां भजे लङ्कादिनायकीं शङ्करीं चारुवे नाकिनीं कञ्चिपुरवासिनीं कामाक्षि सहलङ्कारिणे श्यामलां रक्षमां रक्षमाम् ओंकारि पूर्वदिक् बन्धयामि 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 अम्बां भजामि जगदम्बां भजामि शरदम्बां भजामि मोक्तम्बां भजे श्रीमदाम्बलक्ष्मीं श्रीवल्लीं मृत्युञ्चिकां चामुण्डीं क्लीं चण्डमुण्डमर्दिनीं वामलोचनीं श्रीं ओढ्याळि शाम्भवी नामवीते होत्र शुम्नदीर्तदे बन्धयामि 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 अम्बां भजामि जगदम्बां भजामि शरदम्बां भजामि मोक्तम्बां भजे माणिक्य चित्रकूट माहुरीं एकवीर वेणुप्रयाग महदीश्वरीं राम मृदुवाणी शलेश गन्धवाहदे बन्धयामि 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 अम्बां भजामि जगदम्बां भजामि शरदम्बां भजामि मोक्तम्बां भजे गेयमङ्गलं नित्य गौरी तुल्ज भवानी माया कुरुक्षेत्रमाहं महेश्वरीं काळहस्ते ज्ञान अम्बा उज्जयनीं नायकी
ಕುಬೇರ ಭೂತನಾಥ ಅಷ್ಟದಿ ಬಂಧಯಾಮಿ ಬಂಧಯಾಮಿ ಬಂಧಯಾಮಿ. ಅಂಬಾಂ ಭಜಾಮಿ ಜಗದಂಬಾಂ ಭಜಾಮಿ ಶಾರದಂಬಾಂ ಭಜಾಮಿ ಮುಕ್ತಂಬಾಂ ಭಜೆ. ಶ್ರೀಶೈಲಾಂ ಪುರಿ ಶ್ರೀಮತ್ ಕೊಲ್ಲಾಪುರ ವಾಸಿನೀಂ ವರಮಹಾಲಕ್ಷ್ಮೀಂ ವರಬಗುಳಂಬ ಘನಾಸಿನಿ ಭ್ರಮರಾದ್ರಿ ನಂದಿನೀಂ ಕಾರಳಿಕ ವೇಷಮಾಂ ರಕ್ಷ ರಕ್ಷ ರಾಂ ಹ್ರೀಂ ಶ್ರೀಂ ಕ್ಲೀಂ ಅಷ್ಟದಿ ಬಂಧಯಾಮಿ ಬಂಧಯಾಮಿ ಬಂಧಯಾಮಿ. ಅಂಬಾಂ ಭಜಾಮಿ ಜಗದಂಬಾಂ ಭಜಾಮಿ ಶಾರದಂಬಾಂ ಭಜಾಮಿ ಮುಕ್ತಂಬಾಂ ಭಜೆ. ಓಂ ನಮೋ ಭಗವತೆ ಓಂಕಾಳಿ ಮಹಂಕಾಳಿ ಓಂ ಓಂ ಸಪ್ತಕೋಟಿ ಪರಮ ಮಂತ್ರ ಯಂತ್ರ ತಂತ್ರ ಭಕ್ಷಿಣೀಂ ಶಿಕ್ಷಣಿ ರಾಮ ಮಂತ್ರ ಯಂತ್ರ ತಂತ್ರ ಭವ್ಯ ಸೌವ್ಯ ರಕ್ಷಿಣಿ ಪರಮಶಕ್ತಿ ತಾಳಿಕೋಟೆ ಪಟ್ಟಣಾಧೀಶ್ವರಿ ಪರಮಾತ್ಮ ಸೋದರಿ ರಾಮ್ ಹ್ರೀಂ ಓಂ ಘಟ್ ಸ್ವಾಹಾ ಅಷ್ಟದಿಗ್ ಬಂಧಯಾಮಿ ಬಂಧಯಾಮಿ ಬಂಧಯಾಮಿ. ಅಂಬಾಂ ಭಜಾಮಿ ಜಗದಂಬಾಂ ಭಜಾಮಿ ಶಾರದಂಬಾಂ ಭಜಾಮಿ ಮುಕ್ತಂಬಾಂ ಭಜೆ. 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 ಅಂಬ ಶಶಿ ಬಿಂಬವದನೆ ಕಂಬುಗ್ರೀವೆ ಕಠೋರ ಕುಚ ಕುಂಬೆ ಅಂಬರ ಸಮಾನ ಮಧ್ಯೆ ಶಂಬರ ರಿಪುವೈರಿ ದೇವಿ ಮಾಂ ಪಾಹಿ. ಇತಿ ಶ್ರೀ ವಿದ್ಯಾವರಣ್ಯ ವಿರಚಿತ ಭುವನೇಶ್ವರಿ ಸ್ತೋತ್ರಂ ಸಂಪೂರ್ಣಂ. ಶ್ರೀ ಗುರು ಶಂಭೋ ಲಿಂಗದ ಪಾದ ಪಂಕಜ ವೀಗೆನ್ನ ಮತಿಗೆ ಮಂಗಳವನ್ನು. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ. ಕಾಮಿತ ಜನ ಕಲ್ಪ ಭೋಜಂಗೆ ಶಂಭೋ ವಿಂಗಾಮೋದದಿಂದೆ ವಂದಿಸುವೇನು. ಸರ್ವ ವಿದ್ಯೆಗಳಿಗೆ ಸರ್ವ ಬುದ್ಧಿಗಳಿಗೆ ಸರ್ವ ಸಿದ್ಧಿಗಳಿಗೆ ಸರ್ವಕ್ಕೆ ಸರ್ವ ಜೀವರ ತೋರ್ಕೆಗಾದಿ ಕಾರಣಳಾದ ಸರ್ವ ಮಂಗಳಿಗೆ ಆನತನ ಪೇ. ಗಣವರ ನಣಿ ಮಾದಿ ಗುಣಮಣಿ ಸಿಂಧು ವರಣ ಮುಖ ನಬಿ ಮಾತ ತಂಗಾಳ. ತಣಿವಂತೆ ಕೊಡುವುದು ದಾನ್ವಿ ಜನೀಕೃತಿ ಗಣೋ ಮಾತ್ರ ಒಡರಿಲ್ಲವೆನೆ ಮಾಳ್ಕೆ. ಚಿನ್ನಾವರಣತೆ ಇನ್ನಾವ ರೂಪ ಭೇದಂ ನಿಜವೆನಿಸಿದಂತೀಶನ. ಭಿನ್ನಾಭಿಧಾನ ಮೂರ್ತಿಗಳೇ ನೆಲೆಸೆವೋ ಸಂಪನ್ನ ಗಣಾಳಿ ರಕ್ಷಿಪುದನ್ನ. ಕರುಣಾರಸದ ಕೂಡಿ ವರಿವ ಕಟಾಕ್ಷದ ಪರತತ್ವವರ ಪೂವಲಾಪಾದ. ವರ ಶರೀರದ ವರ ಪುಣ್ಯಮಯ ಶರೀರದ ನೀರ ಭಾರಿ ಸದ್ಗುರು ವೀರಲೆನ್ನ ಮನಸದಲ್ಲಿ. ಶುಕವಾಮ ದೇವಾದಿ ಸಕಲ ಮುನೀಶ್ವರ ನಿಕರವನೊಲವಿಂದೆ ಬಲವಂದು. ಅಕಳಂಕವೆನಿಸುವ ದ್ವೈತ ತತ್ವವನಿಲ್ಲಿ ಪ್ರಕಟಿಸುವೆನು ಬೋಧಗತಿಯಿಂದೆ. ಅವರಿವರೆನ್ನದೆ ನಿಜವರಿತವರಂಗ್ರಿ ಗವನತವಾಗಿ ಸಂತಸದಿಂದೆ. ತವೇ ರಮ್ಯವಾದುದೆಂದೆನೆ ಪೇಳ್ವೆನಧ್ಯಾತ್ಮ ಸುವಿಚಾರ ಗತಿಯ ನಿಕ್ರಮದಿಂದೆ. ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಸಾಂಬ ಪ್ರಭೋ ಹರ ಶಂಭೋ.
ಶಿವ ಶಂಭೋ. ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳವುದು ನರರಿಗೆ ಮುಕುತಿ. ದುರಿತ ಕರ್ಮವನೊಲ್ಲದಿರು ಪುಣ್ಯವನೇ ಮಾಡು, ಹರ ನಡಿ ಬಿಡಿ ಶಾಂತರೊಡನಾಡು. ಕರುಣವಿರಲಿ ಜೀವರುಳು ನೀತಿ ವಿಧನಾಗು, ಪೊರೆ ಪೊರ್ದಿಧರನೆಂದು ಬೆಸಸುವ. ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ನಡೆಯದಿರಿಹದಲ್ಲಿ. ಕುಂದು ಒಡೆಯದಿರು ಕಾಮಾದಿಗಳ ಜೈಸೆಂದು ಕೈಪಿಡಿದನುಗ್ರಹಿಸುವ. ಭವಮಾಲೆಗಳ ಸುಪೂಸಿಯದಿರೆಡರು ಬಂದು ಕವಿಯ ಲಂಜದಿರು ಸಂಪದದೋಳು. ತವೆ ಮದವಳದಿರು ತತ್ವ ಸಂತತಿಯನು ವಿವರಿಸಿ ನೋಡೆಂದು ತಿಳಪುವ. ಬಳಸದಿರ ದ್ವೈತವನು ಭಾಗ್ಯದಲ್ಲಿ ನಿನ್ನೊಳಗೆ ಕಭಾವನೆಯೊಡಗೂಡು. ತಿಳಿದು ಸಮಯ ನಿಷ್ಠೆ ಗಲಿವೇದ ವಿಧಿ ಭಕ್ತಿ ಗಳನಗಲದಿರೆಂದು ಸುಸರುವ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ. ಮಾರಮರ್ಧನ ಶಂಭುಲಿಂಗನನೊಲಿಸಿ ಗಂಭೀರ ಸುಖದೋಳಿರೆಂದರು ಪೂವ. ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಸಾಂಬ ಪ್ರಭೋ ಹರ ಶಂಭೋ ಶಿವ ಶಂಭೋ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಕೈಲಾಸನಾಥ ದಿಗಂಬರ ತ್ರಿಶೂಲ ಡಮರುಗ ಗಿರಿಜಾವರ. ಪಾರ್ವತಿ ಶಂಕರ ಉಮಾ ಮಹೇಶ್ವರ ಕರುಣಾಕರ ಹರ ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಜಟಾ ಮಸ್ತಕಿ ಗಂಗಾಧರ ತ್ರೈಲೋಕ್ಯ ಗುರುವರ ಕರುಣಾಕರ. ಪಾರ್ವತಿ ಶಂಕರ ಉಮಾ ಮಹೇಶ್ವರ ಕರುಣಾಕರ ಹರ ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಸ್ವಾಮಿ ಔದುಂಬರೋ ಜೈ ಗುರು ಚಿದಂಬರ ಹರ ಚಿದಂಬರ. ದತ್ತಾತ್ರಿ ಅವತಾರೋ ಜೈ ಗುರು ಚಿದಂಬರ ಹರ ಚಿದಂಬರ. ತ್ರೈಮೂರ್ತಿ ಅವತಾರೋ ಜೈ ಗುರು ಚಿದಂಬರ ಹರ ಚಿದಂಬರ. ಶೇಷಾಚಲವತಾರೋ ಜೈ ಗುರು ಚಿದಂಬರ ಹರ ಚಿದಂಬರ. ನಾರಾಯಣ ಅವತಾರೋ ಜೈ ಗುರು ಚಿದಂಬರ ಹರ ಚಿದಂಬರ. ಶಂಕರ ಅವತಾರೋ ಜೈ ಗುರು ಚಿದಂಬರ ಹರ ಚಿದಂಬರ. ಶಂಕರಲಿಂಗ ಅವತಾರೋ
जय गुरु चिदंबर हर चिदंबर साधु अवतारो जय गुरु चिदंबर हर चिदंबर सज्जन अवतारो जय गुरु चिदंबर हर चिदंबर ब्रह्मादि हरिहरो जय गुरु चिदंबर हर चिदंबर ब्रह्माच ओंकारो जय गुरु चिदंबर हर चिदंबर भवबंधन दूरो जय गुरु चिदंबर हर चिदंबर भक्त जनोद्धारो जय गुरु चिदंबर हर चिदंबर पार्वती परमेश्वरो जय गुरु चिदंबर हर चिदंबर क्षराक्षरों परंपरो जय गुरु चिदंबर हर चिदंबर शिव 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 सांब चिदंबर हर 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 सांब चिदंबर शिव 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 सांब चिदंबर हर 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 सांब चिदंबर शिव 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 सांब चिदंबर हर 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 सांब चिदंबर शिव 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 सांब चिदंबर हर 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 सांब चिदंबर शिव 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 सांब चिदंबर हर 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 सांब चिदंबर श्री शिव चिदंबरेश्वर सद्गुरु महाराज की जय। शेषाचल शेषाचल शेषाचला पाहि मां भक्तवत्सला भेटी द्या हो शेषाचला या कुळाला अनंत कोटी जन्मजाला भेटी दिली अरण्यवासी पांडुपुत्रला द्रौपदीला संकट काले दावुनी आला शेषाचल शेषाचल शेषाचला पाहि मां भक्तवत्सला हिरण्यकशिपु प्रल्हादाची संकट लोटीला तात्काळीचे भक्तीसाठी स्तंभी प्रकटला शेषाचल शेषाचल शेषाचला पाहि मां भक्तवत्सला शेषाचल शेषाचल शेषाचला पाहि मां भक्तवत्सला मत्स्यरूपी अवतारी शेषाचला कश्यपरूपधारी शेषाचला वरहरूपी अवतारी शेषाचला नरहरि रूपधारी शेषाचला शेषाचल शेषाचल शेषाचला पाहि मां भक्तवत्सला वामन अवतारी शेषाचला रामश्च परशुधारी शेषाचला रघुराम अवतारी शेषाचला अगहारी चक्रधारी शेषाचला शेषाचल शेषाचल शेषाचला पाहि मां भक्तवत्सला कोदंड रामरूपी शेषाचला चेदा कंसाच कृष्ण शेषाचला बौद्ध रूपी अवतारी शेषाचला शुद्ध कल्क्य रूपधारी शेषाचला शेषाचल शेषाचल शेषाचला पाहि मां भक्तवत्सला त्रिजगा वंदित गुरु शेषाचला अज हरि रुद्र रूपी शेषाचला ಭಜಿಸುವ ಭಕ್ತರಿಗೆ ಶೇಷಾಚಲ ನಿಜ ಮುಕ್ತಿ ತೋರಿಸಯ್ಯ ಶೇಷಾಚಲ शेषाचल शेषाचल शेषाचला पाहि मां भक्तवत्सला आनंद वनवासी शेषाचला ಆನಂದದಿಂದಿರುವೆ ಶೇಷಾಚಲ ಸ್ವಾನಂದ ಸುಖವನು ಶೇಷಾಚಲ ಆನಂದದಿಂದಿಯೋ ಶೇಷಾಚಲ 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 ಪಾಹಿ ಮಾಂ ಭಕ್ತವತ್ಸಲ ಮಂಗಳ ಮಹಿಮನೆ ಶೇಷಾಚಲ
ಭಂಗವಿದೂರನೆ ಶೇಷಾಚಲ. ಹಿಂಗಿಸು ಭವ ದುಃಖ ಶೇಷಾಚಲ, ರಂಗನಾಥನೆ ನೀನು ಶೇಷಾಚಲ. ಗುರು ರಂಗನಾಥನೆ ನೀನು ಶೇಷಾಚಲ. ಶೇಷಾಚಲ ಶೇಷಾಚಲ ಶೇಷಾಚಲ, ಪಾಹಿ ಮಾಂ ಭಕ್ತವತ್ಸಲ. 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 ಆನಂದವನಾಗ್ರಹಾರ ನಿವಾಸಿ ಶ್ರೀ ಶೇಷಾಚಲ ಸದ್ಗುರು ಮಹಾರಾಜ್ ಕಿ ಜೈ. ಸುನೀತಾ ಇನ್ನೊಂದ್ ಹೇಳದ ಏನು ಟೈಮ್ ಆಯ್ತಾ? ನಿಖಿಲ್ ಅವ್ರ ಟೈಮ್ ಆಯ್ತು ಇಲ್ಲ ಇಲ್ಲ ಮಾಡಿ, ನೀವ್ ಎಲ್ಲಿವರೆಗೆ ಆಗತ್ತೆ ಅಲ್ಲಿವರೆಗೆ ಕಂಟಿನ್ಯೂ ಮಾಡಿ ಮೇಡಮ್. ಹಾ ಹೇಳ್ತೀರಾ ಅಮ್ಮ? ಹಾ ಹಾ. ಜಯ ಜಯ ಶ್ರೀ ಗುರು ಶಂಕರಲಿಂಗ, ಭವಹರ ಭಯಹರ ಶಂಕರಲಿಂಗ. ಅಕ್ಷರವ್ಯಯಂ ಶಂಕರಲಿಂಗ, ಆನಂದಮಯ ಶಂಕರಲಿಂಗ. ಈಗ ಬಂಧನ ಹರ ಶಂಕರಲಿಂಗ, ಈಶ್ವರ ರೂಪ ಶಂಕರಲಿಂಗ. ಉಮಾಕಾಂತ ಶಂಕರಲಿಂಗ, ಊರ್ಜಿತ ರೂಪ ಶಂಕರಲಿಂಗ. ಋಣಭಯ ನಾಶನ ಶಂಕರಲಿಂಗ, ರೂಪವರ್ಜಿತ ಶಂಕರಲಿಂಗ. ಏಕಾಕಾರ ಶಂಕರಲಿಂಗ, ಐಶ್ವರ್ಯ ರೂಪ ಶಂಕರಲಿಂಗ. ಓಂಕರನಾದ ಶಂಕರಲಿಂಗ, ಔದುಂಬರ್ವಾಸ ಶಂಕರಲಿಂಗ. ಅಂಧಕನಾಶನ ಶಂಕರಲಿಂಗ, ಆಶ್ಚರ್ಯ ರೂಪ ಶಂಕರಲಿಂಗ. ಕರುಣಾಸಾಗರ ಶಂಕರಲಿಂಗ, ಖಗವಾಹನ ಸಕ ಶಂಕರಲಿಂಗ. ಗರ್ವನಾಶನ ಶಂಕರಲಿಂಗ, ಘನ ಮಹಿಮಾಶ್ರಯ ಶಂಕರಲಿಂಗ. ಚಂದ್ರಶೇಖರ ಶಂಕರಲಿಂಗ, ಚಂದೋರೂಪ ಶಂಕರಲಿಂಗ. ಜಗದೋದ್ಧಾರ ಶಂಕರಲಿಂಗ, ಜಯಂಕರನಾದ ಶಂಕರಲಿಂಗ. ಜ್ಞಾನ ಪ್ರಕಾಶ ಶಂಕರಲಿಂಗ, ಟಂಕಾರರವಂ ಶಂಕರಲಿಂಗ. ಠಾಕೃತಿ ರೂಪ ಶಂಕರಲಿಂಗ, ಡಮರುಗಹಸ್ತ ಶಂಕರಲಿಂಗ. ಢಕ್ಕಾಭುಜ ಶ್ರೀ ಶಂಕರಲಿಂಗ, ನವತರ ರೂಪ ಶಂಕರಲಿಂಗ. ತತ್ವಾಧಾರ ಶಂಕರಲಿಂಗ, ಥಳ ರೂಪ ಶಂಕರಲಿಂಗ. ದಂಭ ವಿನಾಶನ ಶಂಕರಲಿಂಗ, ಗಣಪತಿ ಸಕ ಶ್ರೀ ಶಂಕರಲಿಂಗ. ನಂದಿ ವಾಹನ ಶಂಕರಲಿಂಗ, ಪಂಚಮುಖ ಶ್ರೀ ಶಂಕರಲಿಂಗ. ಫಲದಾಯಕನೇ ಶಂಕರಲಿಂಗ, ಬಂಧನ ವರ್ಜಿತ ಶಂಕರಲಿಂಗ. ಭವಭಯನಾಶನ ಶಂಕರಲಿಂಗ, ಮಂಗಳ ರೂಪ ಶಂಕರಲಿಂಗ. ಯಮ ಭಯನಾಶನ ಶಂಕರಲಿಂಗ, ರಜತಾದ್ರಿವಾಸ ಶಂಕರಲಿಂಗ. ಲಕ್ಷ್ಮಣಾಗ್ರಜ ಶಂಕರಲಿಂಗ, ವರದಹಸ್ತನೇ ಶಂಕರಲಿಂಗ. ಶತ್ರುನಾಶನ ಶಂಕರಲಿಂಗ, ಷಣ್ಮುಖ ಪಿತನೇ ಶಂಕರಲಿಂಗ. ಸರ್ವಶಕ್ತನೇ ಶಂಕರಲಿಂಗ, ಹರ 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 ಶಂಕರಲಿಂಗ. ಲಕ್ಷೇಶ್ವರನೇ ಶಂಕರಲಿಂಗ, ಕ್ಷರಾಕ್ಷರನೇ ಶಂಕರಲಿಂಗ. ಶ್ರೀ ಗುರುನಾಥ ಶಂಕರಲಿಂಗ, ಸದ್ಗುರುನಾಥ ಶಂಕರಲಿಂಗ. ಭಕ್ತಿವರ್ಧನ ಶಂಕರಲಿಂಗ, ಮುಕ್ತಿದಾಯಕ ಶಂಕರಲಿಂಗ. ಸಚ್ಚಿದ್ರೂಪ ಶಂಕರಲಿಂಗ, ನಿತ್ಯ ತೃಪ್ತನೇ ಶಂಕರಲಿಂಗ. ನಿರ್ವಿಕಾರನೇ ಶಂಕರಲಿಂಗ, ವೇದಾಂತ ವೇದ್ಯ ಶಂಕರಲಿಂಗ. ವಾದಿ ಭಯಂಕರ ಶಂಕರಲಿಂಗ,
ಸಾಕ್ಷಿ ಸ್ವರೂಪ ಶಂಕರಲಿಂಗ ಅಕ್ಷಯ ರೂಪ ಶಂಕರಲಿಂಗ ಅಖಂಡ ಮೂರುತಿ ಶಂಕರಲಿಂಗ ನಿಖಿಲ ವಂದಿತ ಶಂಕರಲಿಂಗ ವಿಶ್ವಮೂರ್ತಿಯೇ ಶಂಕರಲಿಂಗ ವಿರೂಪಾಕ್ಷನೇ ಶಂಕರಲಿಂಗ ಸೀತಾರಾಮ ಶಂಕರಲಿಂಗ ಶ್ರೀ ರಘುರಾಮ ಶಂಕರಲಿಂಗ ತಾರಕ ನಾಮ ಶಂಕರಲಿಂಗ ತಾರಕ ಬೋಧ ಶಂಕರಲಿಂಗ ಪತಿತ ಪಾವನ ಶಂಕರಲಿಂಗ ಗತಿದಾಯಕನೇ ಶಂಕರಲಿಂಗ ಮಾಯಾ ದೂರ ಶಂಕರಲಿಂಗ ಅಚಿಂತ್ಯ ರೂಪ ಶಂಕರಲಿಂಗ ಶ್ರೇಯೋ ಮೂರ್ತಿ ಶಂಕರಲಿಂಗ ವಿಚಿತ್ರ ಮಹಿಮಾ ಶಂಕರಲಿಂಗ ರೂಪರಹಿತನೇ ಶಂಕರಲಿಂಗ ತಾಪಹಾರಿಯೇ ಶಂಕರಲಿಂಗ ಅನಂತ ಮಹಿಮಾ ಶಂಕರಲಿಂಗ ಸನಕಸವಂದಿತ ಶಂಕರಲಿಂಗ ಸರ್ವವಂದಿತ ಶಂಕರಲಿಂಗ ಸರ್ವಾಧಾರ ಶಂಕರಲಿಂಗ ಸರ್ವ ವಿದೂರ ಶಂಕರಲಿಂಗ ಸರ್ವಶ್ರೇಷ್ಠನೇ ಶಂಕರಲಿಂಗ ನಿಗಮ ಗೋಚರ ಶಂಕರಲಿಂಗ ಸಗುಣ ಮೂರ್ತಿಯೇ ಶಂಕರಲಿಂಗ ಶಾಂತ ಮೂರುತಿ ಶಂಕರಲಿಂಗ ಶಾಂತಿ ರೂಪನೇ ಶಂಕರಲಿಂಗ ಶ್ರೀ ಚಿದಂಬರ ಶಂಕರಲಿಂಗ ಶ್ರೀಶೇಷಾಚಲ ಶಂಕರಲಿಂಗ ಶ್ರೀನಾರಾಯಣ ಶಂಕರಲಿಂಗ ಶ್ರೀ ಶಂಕರನೇ ಶಂಕರಲಿಂಗ 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 ಕಿಂಕರ ರಕ್ಷಕ ಶಂಕರಲಿಂಗ ಮುರುಗೋಡು ವಾಸಿ ಶಂಕರಲಿಂಗ ಅಗಡಿ ವಾಸ ಶಂಕರಲಿಂಗ ತಿಪ್ಪಾಪುರವಾಸ ಶಂಕರಲಿಂಗ ರುಲೆ ಪೂರ್ವಾಸ ಶಂಕರಲಿಂಗ ನಿರುಪಮ ರೂಪ ಶಂಕರಲಿಂಗ ದುರಿತನಾಶನ ಶಂಕರಲಿಂಗ ಬಾಲರೂಪನೇ ಶಂಕರಲಿಂಗ ಕಾಲ ಕಾಲನೇ ಶಂಕರಲಿಂಗ ಭೀಕರಾನನ ಶಂಕರಲಿಂಗ ಲೋಕವಂದಿತ ಶಂಕರಲಿಂಗ ಇಂದುಶೇಖರ ಶಂಕರಲಿಂಗ ದುಃಖವರ್ಜಿತ ಶಂಕರಲಿಂಗ ಕಾಮ ವಿದೂರ ಶಂಕರಲಿಂಗ ಶ್ಯಾಮ ಸುಂದರ ಶಂಕರಲಿಂಗ ಇಭಚರ್ಮಾಂಬರ ಶಂಕರಲಿಂಗ ಅಭಯವ ನೀಡೋ ಶಂಕರಲಿಂಗ ಶರಣೋ ಶರಣೋ ಶಂಕರಲಿಂಗ ಜಯ ಜಯ ಶ್ರೀ ಗುರು ಶಂಕರಲಿಂಗ ಭವಹರ ಭಯಹರ 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 ಶಂಕರಲಿಂಗ ಹೆಳವನ ಕಟ್ಟೆ ಉದುಂಬರ ನಿವಾಸ ಭಕ್ತಾಭಿಮಾನಿ ರಾಜಾದಿರಾಜ ಸರ್ವಶಕ್ತಾಂ ಸಹಿತ ಶ್ರೀ 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 ಶಂಕರಲಿಂಗ ಭಗವಾನ್ ಸರಸ್ವತಿ ಪರಮಹಂಸ ಯತೀಶ್ವರ ಸದ್ಗುರು ಮಹಾರಾಜ್ ಕಿ ಜೈ. ನಿಖಿಲ್ ಅವ್ರ ಆಗಿದೆ ನಮ್ದು. ನಮಸ್ತೆ. ಇಷ್ಟೊತ್ತು ಶಂಕರಲಿಂಗ ಭಗವಾನರ ಭಜನೆಯನ್ನ ಮಾಡಿದಂತಹ ಸುನೀತಾ ಮೇಡಮ್ ಮತ್ತು ಅವರ ತಂಡಕ್ಕೆ ಎಲ್ಲ ಗುರುಬಂಧುಗಳ ಪರವಾಗಿ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಭಕ್ತ ಮಾನಸ ಅಂಸಾಯ ಸಚ್ಚಿದಾನಂದ ರೂಪಿಣೆ ನಮ ಶಂಕರಲಿಂಗಾಯ ನಮ ಸದ್ಗುರು ಮೂರ್ತಯೇ. ಚಿದಂಬರಾಯ ವಿದ್ಮಹೆ ದತ್ತಾತ್ರೇಯಾಯ ಧೀಮಹಿ ತನ್ನೋ ಶಂಕರಲಿಂಗ ಪ್ರಚೋದಯಾತ್ ಅಂತ ಹೇಳ್ತಾ, ಶಿಷ್ಯ ಜನರನ್ನ ಉದ್ಧಾರ ಮಾಡ್ಲಿಕ್ಕಾಗಿ ಶಿವ ಚಿದಂಬರನೇ ದತ್ತಪಂಥ, ಸಮರ್ಥ ಪಂಥ, ಚಿದಂಬರ ಪಂಥಗಳ ಸಮ್ಮಿಲನದಿಂದ ಶಂಕರಲಿಂಗ ಭಗವಾನರಾಗಿ ಅವತಾರವನ್ನ ತಾಳಿ ಭಕ್ತ ಜನರನ್ನ ಉದ್ಧರಿಸಿದಂತಹ ಮಹಾಬೆಳಕು ಶ್ರೀ ಶ್ರೀ ಶಂಕರಲಿಂಗ ಭಗವಾನ್ ಸರಸ್ವತಿ ಮಹಾರಾಜರು. ಬದುಕಿನ ಸತ್ವ
ಸತ್ಯ ಅನ್ವೇಷಣೆಯ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಅನೇಕ ಅವಧೂತರು ಸಿಗ್ತಾರೆ. ಈ ನಾಡಿನಲ್ಲಿ, ಈ ದೇಶದಲ್ಲಿ ಆಗೋಗಿದ್ದಾರೆ. ಅಂತಹ ಮಹನೀಯರು ತಮ್ಮ ಅನುಭವಾಮೃತದ ಮೂಲಕ ನಮ್ಮೆಲ್ಲರಿಗೂ ಕೂಡ ಇವತ್ತಿಗೂ ಕೂಡ ದಾರಿದೀಪ ಆಗಿದ್ದಾರೆ. ಅಂತಹ ಅವಧೂತ ಪರಂಪರೆಯಲ್ಲಿ ಪ್ರಮುಖವಾಗಿ ನಮಗೆ ಕಾಣ್ತಕ್ಕಂಥ ಹೆಸರು ಅಂತ ಹೇಳಿದ್ರೆ ಶಂಕರಲಿಂಗ ಭಗವಾನರು. ಶ್ರೀಗಳು ಇವರ ಪೂರ್ವಾಶ್ರಮದ ಹೆಸರು ರಂಗನಾಥ. ಜನಿಸಿದ್ದು 1880 ಆಗಸ್ಟ್ 21ರಂದು. ತಂದೆ ಕೃಷ್ಣಪ್ಪ ಮತ್ತು ತಾಯಿ ಸುಬ್ಬಮ್ಮನವರ ಪುತ್ರರಾಗಿ ಜನಿಸಿದಂತ ಇವರು ಆರಂಭದಲ್ಲಿ ನಮ್ಮಂತೆ ಸಾಮಾನ್ಯ ಜೀವನವನ್ನ ನಡೆಸಿದಂತವರು. ಪಿತೃ ವಿಯೋಗದ ನಂತರ ಬಹುಬೇಗ ಸಂಸಾರದ ಜವಾಬ್ದಾರಿಯನ್ನ ಹೊರುವಂತೆ ಮಾಡ್ತು. ಹೊಟ್ಟೆಪಾಡಿಗಾಗಿ ಶಾನುಭೋಗರಾಗಿ ಕೆಲ ವರ್ಷಗಳ ಕಾಲ ಕೆಲಸವನ್ನ ಮಾಡಿದಂತ ಇವರು ಲೌಕಿಕವಾಗಿ ಸಾಮಾನ್ಯರಂತೆ ಬದುಕನ್ನ ನಡೆಸಿದಂತವರು. ಆದ್ರೆ ಇವರೊಳಗೆ ನಿರಂತರವಾಗಿ ಕಾಡ್ತಾ ಇದ್ದಂತಹ ಆಧ್ಯಾತ್ಮದ ತುಡಿತ ಇವರನ್ನ ಸಾಧನೆಯತ್ತ ಮುಖ ಮಾಡುವಂತೆ ಮಾಡ್ತು. ಕೆಲ ವರ್ಷಗಳ ಕಾಲ ನುಲೇನೂರಿನಲ್ಲಿ ನೆಲೆಸಿದಂತಹ ಸಂದರ್ಭದಲ್ಲಿ ಮಾಳೇನಹಳ್ಳಿಯಲ್ಲಿ ರಂಗನಾಥನ ಆರಾಧನೆಯಲ್ಲಿ ತಮ್ಮ ಆತ್ಮ ಸಾಧನೆಯ ದಾರಿಯ ಶೋಧದಲ್ಲಿ ಇವರು ತೊಡಗುತ್ತಾರೆ. ಇದೇ ಅವಧಿಯಲ್ಲಿ ಇವರಿಗೆ ಲಭಿಸಿದಂತಹ ಹಲವು ಅವಧೂತರು, ಸಾಧಕರ ಸಾಂಗತ್ಯ ಇವರ ಆಧ್ಯಾತ್ಮದ ಹುಡುಕಾಟಕ್ಕೆ ಇನ್ನಷ್ಟು ಪೂರಕವಾಗ್ತದೆ. ಅದ್ಯಾವಾಗ ಶೇಷಾಚಲ ಮಹಾರಾಜರ ಸಾಂಗತ್ಯ ಇವರಿಗೆ ಲಭಿಸ್ತೋ, ಅವರ ಶಿಷ್ಯರಾದರೋ, ಇವರ ಆಧ್ಯಾತ್ಮದ ಅನ್ವೇಷಣೆಗೆ ಹೊಸ ಸ್ವರೂಪ ಸಿಕ್ಕಿದಂತಾಗ್ತದೆ. ಅವರಿಂದ ಮಂತ್ರ ದೀಕ್ಷೆಯನ್ನ ರಂಗನಾಥ ಆನಂತರ ಶ್ರೀ ಶಂಕರಲಿಂಗ ಭಗವಾನರು ಆಗ್ತಾರೆ. ತಮ್ಮ ಬದುಕಿನ ಶೋಧದ ದಾರಿಯಲ್ಲಿ ಮುರುಗೋಡು, ಅಗಡಿ, ಕೆಂಗೇರಿ, ಬದಳಿ, ಹೊಸೂರು, ಸುಬ್ಬಾಪುರ, ಲೋಕಿಕೆರೆ, ತುಂಬಿಗೆರೆ, ಮಾಳೇನಹಳ್ಳಿ ಸುಮಾರು ಕಡೆ ಈ ಕಡೆಯಲ್ಲೆಲ್ಲ ಸಾಗಿ ಶ್ರೀ ಶಂಕರಲಿಂಗ ಭಗವಾನರು ಕೊನೆಗೆ ಹರಿಹರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಕೊಮ್ಮಾರನಹಳ್ಳಿಯಲ್ಲೇ ತಮ್ಮ ಸಾಧನಾ ಭೂಮಿಯನ್ನಾಗಿಸಿಕೊಂಡು ಶಂಕರ ಭಗವಾನರ ಸಾಧನಾ ಕ್ಷೇತ್ರವಾಗಿದ್ದಂತ ಹರಿಹರದ ಈ ಕೊಮ್ಮಾರನಹಳ್ಳಿಗೂ ಕೂಡ ಸುದೀರ್ಘ ಇತಿಹಾಸ ಇದೆ. ಕ್ರಿಸ್ತಪೂರ್ವ 1200ರಿಂದ 1000 ಅವಧಿಯಲ್ಲಿ ಇಲ್ಲಿ ಅತ್ಯಂತ ಉತ್ಕೃಷ್ಟ ಕಬ್ಬಿಣವನ್ನ ಇಲ್ಲಿ ತಯಾರು ಮಾಡ್ಲಾಗ್ತಾ ಇತ್ತು. ಪ್ರಾಚೀನ ಭಾರತದ ಉಕ್ಕಿನ ಗಣಿ ಅಂತಲೇ ಕೊಮಾರನಹಳ್ಳಿ ಕರ್ಸ್ಕೊತಾ ಇತ್ತು. ಈ ಹಳ್ಳಿಗೆ ಕೊಮಾರನಹಳ್ಳಿ ಅಂತ ಹೆಸರು ಬರೋದಿಕ್ಕೆ ಇದೇ ಪ್ರಮುಖ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿಶೇಷ ಅಂದ್ರೆ ಈಗ್ಲೂ ಕೂಡ ಶಂಕರಲಿಂಗ ಭಗವಾನರ ಸಮಾಧಿ ಇಲ್ಲಿದೆ. ಅವರ ಆರಾಧನೆ ನಿರಂತರವಾಗಿ ನಡೀತಾ ಇದೆ. ಮಾಳೇನಹಳ್ಳಿಯಲ್ಲಿ ಅವರು ಆರಾಧನೆ ಮಾಡಿದಂತ ರಂಗನಾಥ ದೇವಾಲಯ ಇದೆ. ಅವರು ಬಳಸಿದಂತ ವಸ್ತುಗಳನ್ನ ಧ್ಯಾನ ಮಂದಿರದಲ್ಲಿ ಇಡಲಾಗಿದೆ. ಲೋಕಿಕೆರೆ ಮುಂತಾದ ಕಡೆ ಇವರ ಆಶ್ರಮಗಳಿವೆ. ಶಂಕರಲಿಂಗ ಭಗವಾನರಿರಲಿ, ಇನ್ಯಾರೇ ಅವಧೂತರಿರಲಿ, ಅವರ ಜೀವನ ಚರಿತ್ರೆಗಿಂತ ಅವರು ಸಾಗಿದ ದಾರಿ, ಅವರು ತೋರಿದ ಬದುಕಿನ ಸತ್ಯಗಳು ನಮಗೆ ಮುಖ್ಯವಾಗಬೇಕು. ಬದುಕಿನ ಬಯಲಿನ ಆಲಯದಲ್ಲಿ ನಮ್ಮೊಳಗಿನ ಜ್ಯೋತಿಯ ನೋಡು, ಒಳಗಿನ ಬೆಳಕು, ಚೈತನ್ಯ ಎರಡೂ ಒಂದೇ. ಈ ಎರಡರಲ್ಲಿ ಐಕ್ಯವಾದಾಗ ಮಾತ್ರ ಜಗತ್ತಿನ ಸತ್ಯದ ಅರಿವಾಗ್ತದೆ ಅನ್ನುವಂತ ಅವಧೂತರ ಮಾತು ಸದಾ ನಮಗೆ ಮಾರ್ಗದರ್ಶಕವಾಗಿರಬೇಕು. ಶಂಕರಲಿಂಗ ಭಗವಾನರು ಐಕ್ಯ ಸ್ಥಳಕ್ಕೆ ಭೇಟಿ ನೀಡಿದಾಗ ಖಂಡಿತ ಅವಧೂತರ ಈ ಸಂದೇಶಗಳು ನಮ್ಮ ಅನುಭವಕ್ಕೆ ಬರ್ತವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಾಧ್ಯವಾದ್ರೆ ನೀವೆಲ್ಲರೂ ಕೂಡ ಗುರುಭಕ್ತರು ಒಮ್ಮೆ ಕೊಮ್ಮೇರನಹಳ್ಳಿಯ ಸಾಧನಾ ಭೂಮಿಗೆ ಹೋಗಿ ಬನ್ನಿ. ಆ ಆಧ್ಯಾತ್ಮದ ಅನುಭೂತಿಯನ್ನ ನೀವೆಲ್ಲರೂ ಕೂಡ ಅನುಭವಿಸಿ ಬನ್ನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಶಂಕರಲಿಂಗ ಭಗವಾನರ ಕೆಲವೊಂದು ಉಪದೇಶಾಮೃತಗಳನ್ನ ಹೇಳಿ ಇವತ್ತಿನ ಸತ್ಸಂಗಕ್ಕೆ ಸಂಪನ್ನವನ್ನ ಮಾಡ್ತೇನೆ. ಶಂಕರಲಿಂಗ ಭಗವಾನರು ಆಗಾಗ ಹೇಳ್ತಾ ಇದ್ರಂತೆ, ಪ್ರೀತಿಯಿಂದ ಗೆಲ್ಲು, ಭಗವಂತನಾಗ್ಲಿ ಗುರುವಾಗ್ಲಿ ಭಕ್ತಿ ಪ್ರೀತಿಗೆ ಸೋತು ಓಡಿ ಬರ್ತಾರೆ. ಭಗವಂತ ಪ್ರೇಮ ಸ್ವರೂಪಿಯಾಗಿದ್ದಾನೆ. ಪ್ರೇಮದ ಬಲದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ನಿಗ್ರಹ, ಅನುಗ್ರಹಗಳನ್ನ ಮಾಡ್ತಾ ಇದ್ದಾನೆ. ಪ್ರೇಮ ತಾಯಿಯಲ್ಲಿ ವಾತ್ಸಲ್ಯವಾಗಿಯೂ, ಪತಿ ಪತ್ನಿಯಲ್ಲಿ ಮೋಹವಾಗಿಯೂ, ದೈವ ಗುರು ಹಿರಿಯರ ವಿಷಯದಲ್ಲಿ ಗೌರವ ವಿಶ್ವಾಸಗಳಾಗಿಯೂ ಇದೆ. ಪ್ರೇಮವು ಬಂಧು ವರ್ಗದಲ್ಲಿ ಆಧಾರವಾಗಿಯೂ, ಪ್ರಾಣಿ ಮಾತ್ರಗಳ ವಿಷಯದಲ್ಲಿ ಭೂತದಯ್ಯಾಗಿಯೂ ಪ್ರಕಟವಾಗ್ತದೆ. ಅಜ್ಞಾನದಿಂದ ಆವೃತವಾದ ಮನಸ್ಸಿನಲ್ಲಿ ಕಾಮ ಕ್ರೋಧಗಳಾಗಿಯೂ, ಐಶ್ವರ್ಯವಿದ್ದಾಗ ಲೋಭ ಗರ್ವ ಮದಗಳಾಗಿಯೂ ಕೂಡ ಕಾಣುವುದು ಪ್ರೇಮವೇ. ಭಗವಂತನಲ್ಲಿ ಇಟ್ಟ ಪ್ರೀತಿಯು ಭಕ್ತಿ ಅಂತ ಅನಿಸ್ಕೊತದೆ. ಭಗವಂತನಲ್ಲಿ ಅಚಲವಾಗಿರುವಂತ ಪ್ರೇಮವನ್ನ ಇಟ್ರೆ ಅವನು ಗುರುರೂಪದಲ್ಲಿ ಬಂದು ಉದ್ಧರಿಸ್ತಾನೆ ಅಂತ. ಕಲಿಯುಗದಲ್ಲಿ ಮನುಷ್ಯರ ದೇಹ ಬಲ ಮನೋಬಲಗಳು ಅಲ್ಪವಾಗಿರೋದ್ರಿಂದ ನಾಮ ಸಂಕೀರ್ತನೆಯು ಮುಕ್ತಿಗೆ ಸುಲಭೋಪಾಯ. ವೈಯಕ್ತಿಕವಾಗಿಯೂ ಸರಿ, ಸಾಮೂಹಿಕವಾಗಿ ಆದ್ರೂ ಸರಿ, ನೀವೆಲ್ಲರೂ ಕೂಡ ಭಜನೆ ಮಾಡಬೇಕು ಅನ್ನುವಂಥದ್ದು
ಭಗವಾನರ ಉಪದೇಶ. ಭಗವಂತ ಪ್ರೇಮ ಸ್ವರೂಪಿಯಾಗಿದ್ದಾನೆ. ಎಲ್ಲರನ್ನೂ ಕೂಡ ನೀವು ಪ್ರೀತಿಸಬೇಕು, ಎಲ್ಲವನ್ನ ಪ್ರೀತಿಯಿಂದ ಗೆಲ್ಲಬೇಕು ಅಂತ ಅಪ್ಪ ಅವ್ರು ಹೇಳ್ತಾ ಇದ್ದಂಥದ್ದು. ಇದನ್ನ ನಾವು ಸ್ವಲ್ಪ ವಿಸ್ತಾರವಾಗಿ ನೋಡೋದಾದರೆ, ಪ್ರೀತಿಯಿಂದ ಗೆಲ್ಲು ಅನ್ನುವಂಥದ್ದನ್ನ ನಮ್ಮ ಜೀವನದಲ್ಲಿ ಇನ್ನೊಬ್ಬರ ಮನಸ್ಸನ್ನಾಗ್ಲಿ ಅಥವಾ ನಮ್ಮ ಮನಸ್ಸನ್ನ ನಾವೇ ಗೆಲ್ಲುವಂತಹ ಆಧ್ಯಾತ್ಮ ಸಾಧನೆಗಾಗ್ಲಿ ಇದೊಂದು ಇವರ ಉಪದೇಶ ಇದೊಂದಿದ್ರೆ ಸಾಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ವ್ಯಕ್ತಿಗಳೊಡನೆ ನಾವು ಒಡನಾಟವನ್ನ ಮಾಡ್ತೇವೆ. ಒಡನಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗಿರ್ತದೆ. ಪ್ರತಿಯೊಬ್ಬರ ಮನಸ್ಸು ಆಲೋಚಿಸ್ತಕ್ಕಂಥ ರೀತಿ ಶೈಲಿಗಳು ವಿಭಿನ್ನವಾಗಿರ್ತದೆ. ಎಲ್ಲಿ ಇಂತಹ ಭಿನ್ನತೆಗಳು ಕಂಡು ಬರ್ತದೆಯೋ ಅಲ್ಲಿ ನಮ್ಮ ಮನಸ್ಸು ತಂಟೆ ತೆಗೀತದೆ. ಅದು ನನಗೆ ಸರಿ ಬರ್ತಾ ಇಲ್ಲ, ಇದು ನನಗೆ ಸರಿ ಬರ್ತಾ ಇಲ್ಲ ಅನ್ನುವಂತ ಅನಿಸಿಕೆಗಳು ನಮಗಿಂತಲೂ ಕೂಡ ಭಿನ್ನವಾಗಿ ನಮಗೆ ಕಂಡು ಬರ್ತವೆ. ಇನ್ನೊಬ್ಬರ ಮೇಲೆ ತಿರಸ್ಕಾರ ಭಾವವನ್ನು ನಾವು ಅಂತೇವೆ. ಹಾಗೆಯೇ ನಮ್ಮ ಆಲೋಚನೆಗಳು ಕೂಡ ಇನ್ನೊಬ್ಬರಿಗೆ ಹೊಂದಾಣಿಕೆಯಾಗದೆ ಅವರು ನಮ್ಮನ್ನ ತಿರಸ್ಕರಿಸಬಹುದು. ಆದರೆ ಪ್ರಾಪಂಚಿಕವಾಗಿ 100ಕ್ಕೆ 100 ಹೊಂದಾಣಿಕೆ ಎಲ್ಲ ಆಗ್ತದೆ? ಎಲ್ಲಿ ಹೊಂದಾಣಿಕೆ ಸಿಗ್ತದೆ ಅಂತ ಹೇಳಿದ್ರೆ ಎಲ್ಲಿಯೂ ಕೂಡ ಆಗಲ್ಲ. ಏಕೆಂದರೆ ಈ ಸೃಷ್ಟಿಯಲ್ಲಿ ವೈವಿಧ್ಯತೆ ಇದೆ. ವೈವಿಧ್ಯತೆ ವಾಸ್ತವದಲ್ಲಿ ಸಹಜವೇ ಸರಿ. ನಾವು ಇನ್ನೊಬ್ಬರ ಆಲೋಚನೆಗಳು ನಮಗೆ ಸರಿ ಬರೋದಿಲ್ಲ ಅಂತೇಳಿ ತಿರಸ್ಕರಿಸಲಿಕ್ಕೆ ಮುನ್ನ ಅವುಗಳು ಸಮಷ್ಟಿಯಾಗಿ ನೋಡಿದಾಗ ಸರಿಯೇ, ಅಂದರೆ ಸಮಾಜಕ್ಕಾಗಿ ಅಥವಾ ಒಂದು ದೊಡ್ಡ ಸಾಮಾಜಿಕ ವ್ಯವಸ್ಥೆಗೆ ಪೂರಕವೇ ಎಂದು ಯೋಚನೆಯನ್ನ ಮಾಡಿ ನೋಡ್ಬೇಕಾಗ್ತದೆ. ಒಂದು ವೇಳೆ ಪೂರಕವಾಗಿದ್ದರೆ ನಮ್ಮ ಸ್ವಾರ್ಥದಿಂದ ಬರ್ತಾ ಇರುವಂತ ತಿರಸ್ಕಾರ ಭಾವವನ್ನು ನಾವು ಬಿಡಬೇಕಾಗ್ತದೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಯುಧಿಷ್ಠಿರನಿಗೆ ಹೇಳ್ತಾನೆ, ಅಶ್ವತ್ಥಾಮ ಸತ್ತೋದ ಅಂತ. ಸತ್ತೋದ ಅಂತ ಹೇಳಿ ಸುಳ್ಳು ಹೇಳಲಿಕ್ಕೆ ಮಹಾಭಾರತದಲ್ಲಿ ಬರ್ತದೆ. ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾನೆ, ಅಶ್ವತ್ಥಾಮ ಸತ್ತೋದ ಅಂತ ಸುಳ್ಳು ಹೇಳು ಅಂತೇಳಿ ಪ್ರೇರೇಪಣೆಯನ್ನ ಕೊಡ್ತಾನೆ. ನಮಗೆ ಇದೇನು ಸತ್ಯ ಹೇಳಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮನ ಈ ರೀತಿ ಮಾಡಬಹುದೇ ಅಂತ ನಮಗೆ ಅನಿಸ್ಬಹುದು. ಆದರೆ ವ್ಯಕ್ತಿಗತವಾಗಿ ಆ ಸುಳ್ಳು ತಪ್ಪೆನಿಸಿದ್ರು ಕೂಡ ಅದು ಧರ್ಮ ಸಂಸ್ಥಾಪನೆಗೆ ಸಹಾಯವಾಗಿತ್ತು. ಆ ರೀತಿ ಒಂದು ದೊಡ್ಡ ದೃಷ್ಟಿಕೋನದಿಂದ ನೋಡುವುದನ್ನ ನಾವು ಕಲಿಬೇಕಾಗ್ತದೆ. ಈ ತಿರಸ್ಕಾರ ಭಾವವನ್ನು ನಾವು ಬಿಡೋದಕ್ಕೆ ಪ್ರೀತಿ ಎನ್ನುವಂತ ಬೆಂಬಲ ಬೇಕು. ಪ್ರೀತಿಯಿಂದ ತಿರಸ್ಕರಿಸ್ತಕ್ಕಂಥ ಬುದ್ಧಿ ಹೋಗಿ ಎಲ್ಲರನ್ನ ಪ್ರೀತಿಸುವ ಹಾಗೂ ನಮ್ಮ ತಪ್ಪುಗಳನ್ನಾಗಲಿ ಇನ್ನೊಬ್ಬರ ತಪ್ಪುಗಳನ್ನಾಗಲಿ ಒಪ್ಪಿಕೊಂಡು ಪ್ರೀತಿಯಿಂದಲೇ ತಿದ್ದಿಕೊಳ್ಳುವ ಅಥವಾ ತಿದ್ದುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಆಗ ಉಂಟಾಗುವ ಸಾಮರಸ್ಯದಿಂದ ನಮ್ಮ ಸಮಸ್ಯೆಗಳು ದೂರವಾಗ್ತವೆ. ಒಂದು ಪರಿವಾರದಾಗ್ಲಿ ಅಥವಾ ಸಂಸ್ಥೆದ್ದೇ ಆಗ್ಲಿ, ಊರಾಗ್ಲಿ ಅಥವಾ ರಾಜ್ಯದ್ದೇ ಅಥವಾ ದೇಶದ್ದೇ ಆಗ್ಲಿ, ಇಂತಹ ಒಂದು ಸಾಮರಸ್ಯ ಕಾಯ್ದುಕೊಳ್ಳೋದ್ರಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಆಗ್ತದೆ. ಹಾಗಾಗಿ ಶಂಕರಲಿಂಗ ಭಗವಾನರು ಪ್ರೀತಿಯಿಂದ ಗೆಲ್ಲು ಅಂತ ಕೇವಲ ಹೇಳಲಿಲ್ಲ, ಅವರು ಸಹಜ ಪ್ರೇಮದಿಂದಲೇ ತಮ್ಮ ಊರಿನ ಜನರನ್ನ ಉತ್ತಮ ಮಾರ್ಗಕ್ಕೆ ತಂದ್ರು. ಅಭಿಪ್ರಾಯ ಭೇದಗಳ ನಡುವೆಯೂ ಕೂಡ ಪ್ರೀತಿಯಿಂದ ಬಾಳೋದನ್ನ ಹೇಳ್ಕೊಟ್ರು. ಶ್ರೀ ಬ್ರಹ್ಮ ಚೈತನ್ಯರ ಚರಿತ್ರೆಯಲ್ಲಿ ಕೂಡ ಇದು ಬಹಳವಾಗಿ ಕಂಡು ಬರ್ತದೆ. ಮಹಾತ್ಮರೇ ಏಕೆ, ಒಂದು ಉನ್ನತ ಸಾಧನೆ ಮಾಡಿರ್ತಕ್ಕಂಥ ಯಾವುದೇ ವ್ಯಕ್ತಿಯ ಜೀವನವನ್ನ ನೀವು ನೋಡಿ, ಯಾವುದೇ ಒಂದು ವ್ಯಕ್ತಿಯ ಜೀವನವನ್ನ ನೀವು ನೋಡೋದಾದ್ರೂ ಕೂಡ ಅವರುಗಳ ಜೀವನದಲ್ಲಿ ಬರ್ತಕ್ಕಂಥ ತ್ಯಾಗ, ಪ್ರೀತಿ ವಿಶೇಷವಾಗಿ ಕಂಡು ಬರ್ತದೆ. ಈ ಪ್ರೀತಿಯನ್ನ ನಾವು ಸದಾ ಬೆಳೆಸಬೇಕು. ಪ್ರೀತಿ ಬೆಳೆಯಲು ವ್ಯಕ್ತಿಯು ಅಂತರಂಗದಲ್ಲಿ ಬೆಳೆಯಬೇಕಾಗ್ತದೆ. ಸಹಜ ಪ್ರೇಮ ನಮ್ಮ ಸುತ್ತಲಿನ ಪ್ರತಿಯೊಬ್ಬರ ಮೇಲೂ ಕೂಡ ಬೆಳೆಸುತ್ತಾ ಹೋಗಬೇಕಾಗ್ತದೆ. ಇದನ್ನ ಮಾಡುವ ನಿಟ್ಟಿನಲ್ಲಿ ನಮ್ಮ ಮನಸ್ಸು ಒಮ್ಮೊಮ್ಮೆ ನಾನು, ನಂದು, ನನ್ನಿಂದಲೇ ಅನ್ನುವಂತ ಸ್ವಾರ್ಥವನ್ನ ಬಿಡೋದಿಲ್ಲ ಅಂತೇಳಿ ಬುಸುಗುಟ್ಟಬಹುದು. ಆದರೆ ಶಂಕರಲಿಂಗ ಭಗವಾನರು ಆ ನಿನ್ನ ಮನಸ್ಸನ್ನ ಕೂಡ ಪ್ರೀತಿಯಿಂದಲೇ ಸಣ್ಣ ಮಕ್ಕಳನ್ನ ತಿದ್ದಿದಂತೆ ಒಮ್ಮೊಮ್ಮೆ ಮುದ್ದಿಸಿ, ಒಮ್ಮೊಮ್ಮೆ ಹದವಾಗಿ ಗದರಿಸಿ ತಿದ್ದು ಅಂತಾರೆ. ಹಾಗಾಗಿ ಈ ಪ್ರೀತಿಯು ಮನೆ, ಬಂಧು ಬಳಗ, ಸಂಸ್ಥೆ, ರಾಜ್ಯ, ದೇಶ, ವಿಶ್ವ ಹೀಗೆ ಬೆಳೀತಾ ಹೋಗಬೇಕು. ಆಗಲೇ ವ್ಯಕ್ತಿತ್ವ, ಸಂಸ್ಥೆ, ಸಮಾಜ ಬೆಳೀತದೆ, ಸಾಮರಸ್ಯ ಸ್ಥಾಪಿಸ್ತದೆ. ಸಹಜ ಪ್ರೀತಿಯ ಸಾಮ್ರಾಜ್ಯವೇ ರಾಮ ಸಾಮ್ರಾಜ್ಯವೇ ಹೊರತು ಬೇರೇನೂ ಅಲ್ಲ. ಶಂಕರಲಿಂಗ ಭಗವಾನರು ತಮ್ಮದು ರಾಮ ಸಾಮ್ರಾಜ್ಯ ಅಂತ ಹೇಳ್ತಾ ಇದ್ರಂತೆ. ಅವರ ಗುರುಗಳಾದ ಶ್ರೀ ದತ್ತರಾಜ ಯೋಗೀಂದ್ರರು ಮೊದಲ ಬಾರಿ ಭೇಟಿಯಾದಾಗ ವಿಶ್ವ ಪ್ರೇಮದ ಸಾಕಾರ ಮೂರ್ತಿ ಅಂತೇಳಿ ಉದ್ಗಾರವನ್ನ ಮಾಡಿದ್ರಂತೆ. ಸಹಜ ಪ್ರೇಮದಿಂದಲೇ ಶಂಕರಲಿಂಗ ಭಗವಾನರು ಆತ್ಮ ಸಾಮ್ರಾಜ್ಯವನ್ನೇ ಗೆದ್ದರು, ವಿಶ್ವ ಕುಟುಂಬಿಯಾದರು. ಇಂತಹ ಶಂಕರಲಿಂಗ ಭಗವಾನರನ್ನ ಪಡೆದಂತಹ ನಾವೆಲ್ಲರೂ ಕೂಡ ಧನ್ಯರು.
ನಾವು ಅವರ ಹಾದಿಯಲ್ಲಿ ಪರಸ್ಪರ ಪ್ರೇಮದಿಂದ ಬರುವಂತಹ ಎಲ್ಲ ದ್ವಂದ್ವಗಳನ್ನ, ಮನಸ್ತಾಪಗಳನ್ನ ನಾವೆಲ್ಲರೂ ಕೂಡ ಗೆಲ್ಲೋಣ. ನಮ್ಮನ್ನ ನಾವು ಪ್ರೇಮದಿಂದ ತಿದ್ದಿಕೊಳ್ಳುತ್ತಾ ತಿರಸ್ಕಾರ ಮುನಿಸಿಗಳ ಮಧ್ಯೆ ಪ್ರತಿಯೊಬ್ಬರನ್ನ ಪ್ರೀತಿಸೋಣ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಪ್ರೇಮಮಯವನ್ನಾಗಿಸಿ ಆತ್ಮಾರಾಮರಾಗುವ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಸಾಗೋಣ ಅಂತ ಶಂಕರಲಿಂಗ ಭಗವಾನರು ಹೇಳ್ತಾ ಇದ್ರಂತೆ. 7 ಜನ್ಮದಲ್ಲಿ ನನ್ನ ಭಕ್ತರನ್ನ ನಾನು ಉದ್ಧಾರ ಮಾಡ್ತೇನೆ ಅಂತ. ಶಿಷ್ಯರ ಯೋಗಕ್ಷೇಮವನ್ನ ನೋಡ್ತಕ್ಕಂಥದ್ದು ಗುರುವಿಗೆ ಬಿಟ್ಟಿದ್ದು. ಬಯಲೇ ನನ್ನ ಮನೆ, ಬೋಧೆಯೇ ನನ್ನ ರೂಪ ಅಂತ ಶಂಕರಲಿಂಗ ಭಗವಾನರು ಆಗಾಗ ಹೇಳ್ತಾ ಇದ್ರಂತೆ. ಇವಿಷ್ಟು ಶಂಕರಲಿಂಗ ಭಗವಾನರ ಕುರಿತಾದಂತಹ ಮಾಹಿತಿ ಅಂತ ಹೇಳ್ತಾ, ಇವತ್ತಿನ ಸತ್ಸಂಗದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ದೈವ ಭಕ್ತರಿಗೆ, ಗುರುಭಕ್ತರಿಗೆ ನನ್ನ ಸಪ್ರೇಮ ನಮಸ್ಕಾರಗಳನ್ನ ನಾನು ಮಾಡ್ತಾ ಇವತ್ತಿನ ಸತ್ಸಂಗಕ್ಕೆ ನಾನು ಮಂಗಳವನ್ನ ಮಾಡ್ತಾ ಇದ್ದೇನೆ. ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಶ್ರೀ ಶಂಕರಲಿಂಗೋ ವಿಜಯತೆ ಭದ್ರಂ ಶುಭಂ ಮಂಗಳಂ ಅಂತ ಹೇಳ್ತಾ ಇವತ್ತಿನ ಸತ್ಸಂಗ ಇಲ್ಲಿಗೆ ಸಂಪನ್ನ ಆಗುತ್ತೆ.